ಈ ದಿನದ ತರಗತಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಆತ್ಮೀಯ ತರಬೇತಿದಾರರೇ, ನಾನು ಥ್ರೆಡ್ ಮೆಜರ್ಮೆಂಟಿಗೆ ಸಂಬಂಧಪಟ್ಟಂತಹ ಪಾರ್ಟ್ 1 ಮತ್ತು ಪಾರ್ಟ್ 2ನಲ್ಲಿ ಥ್ರೆಡ್ ಮೆಜರ್ಮೆಂಟ್ ಬಗ್ಗೆ ಹೇಳಿದ್ದೆ. ಅಲ್ಲಿ ಈ ಥ್ರೆಡ್ಡಿನ ಫಾರ್ಮ್ ಮತ್ತು ಥ್ರೆಡ್ಡಿನ ಆ್ಯಂಗಲನ್ನು ಯಾವ ರೀತಿ ಮೆಜರ್ಮೆಂಟ್ ಮಾಡ್ತೀವಿ, ಸ್ಕ್ರೂ ಪಿಚ್ ಗೇಜನ್ನು ಬಳಸಿ ಥ್ರೆಡ್ ಪ್ಲಗ್ ಗೇಜನ್ನು, ಥ್ರೆಡ್ ರಿಂಗ್ ಗೇಜನ್ನು, ಹಾಗೆ ಥ್ರೆಡ್ ಕ್ಯಾಲಿಪರ್ ಗೇಜ್ಗಳನ್ನು ಬಳಸಿ ನಾವು ಯಾವ ರೀತಿ ಚೆಕ್ ಮಾಡ್ತೇವೆ ಅಂತ ತಿಳಿಸಿದ್ದೆ. ಸೊ ಅಲ್ಲಿ ನಾನು ಈ ಫ್ಲ್ಯಾಂಕ್ ಆ್ಯಂಗಲ್ ಮತ್ತು ಥ್ರೆಡ್ಡಿನ ಫಾರ್ಮನ್ನು ಚೆಕ್ ಮಾಡುವಂಥ ಇನ್ಸ್ಟ್ರೂಮೆಂಟ್ಗಳು, ಓಕೆ, ಏನು ಚೆಕ್ ಮಾಡ್ತವೆ ಅವು? ಜಸ್ಟ್ ಥ್ರೆಡ್ಡಿನ ಲಿಮಿಟ್ಸ್ಗಳನ್ನು ಚೆಕ್ ಮಾಡುವಂಥ ಇನ್ಸ್ಟ್ರೂಮೆಂಟ್ಗಳು ಅವು. ಅವು ಸ್ಕ್ರೂ ಥ್ರೆಡ್ ಪ್ಲಗ್ ಗೇಜು, ಕ್ಯಾಲಿಪರ್ ಗೇಜು, ಹಾಗೆಯೇ ಸ್ಕ್ರೂ ಪಿಚ್ ಗೇಜ್ಗಳು. ಅಂದರೆ ಏನು? ಅವು ಕೇವಲ ಈ ಎರಡು ಎಲಿಮೆಂಟ್ಗಳ ಲಿಮಿಟ್ಸ್ಗಳನ್ನು ಮೆಜರ್ಮೆಂಟ್ ಮಾಡ್ತಿದ್ದು. ಅಂದರೆ ಏನು ಎಲಿಮೆಂಟ್ಸ್ಗಳಿದ್ದಾವೆ ಅವು ಮಿನಿಮಮ್ಗಿನ್ನ ಜಾಸ್ತಿ ಇದ್ದಾವ, ಮ್ಯಾಕ್ಸಿಮಮ್ಗಿನ್ನ ಕಡಿಮೆ ಇದೆಯಾ, ಸರಿಯಾಗಿದೆಯಾ ಅಂತ ಮಾತ್ರ ಚೆಕ್ ಮಾಡಿ ನಮಗೆ ಇವು ಅಕ್ಸೆಪ್ಟಬಲ್ಲು ಅಥವಾ ನಾನ್ ಅಕ್ಸೆಪ್ಟಬಲ್ ಅನ್ನೋದನ್ನು ಇಂಡಿಕೇಟ್ ಮಾಡ್ತಾ ಇದ್ದು. ಆದರೆ ಈ ಥ್ರೆಡ್ಡಿನ ಆ್ಯಂಗಲ್ಲು ಮತ್ತು ಥ್ರೆಡ್ಡಿನ ಫಾರ್ಮು ನಮಗೆ ಆ್ಯಂಗಲ್ ಎಷ್ಟಿದೆ, ಆ್ಯಕ್ಚುಲಾಗಿ ಎಷ್ಟು ಡಿಗ್ರಿ ಇದೆ ಅಂತ ತಿಳ್ಕೋಬೇಕು ಅಂದರೆ ನಾವು ಬೇರೆ ಇನ್ಸ್ಟ್ರೂಮೆಂಟ್ಗಳ ಬಗ್ಗೆ ತಿಳ್ಕೋಬೇಕಾಗತ್ತೆ, ಬೇರೆ ವಿಧಾನಗಳನ್ನು ತಿಳ್ಕೋಬೇಕಾಗತ್ತೆ. ಸೊ ಇವತ್ತಿನ ತರಗತಿನಲ್ಲಿ ನಾನು ಈ ಥ್ರೆಡ್ ಫಾರ್ಮ್ ಮತ್ತು ಥ್ರೆಡ್ಡಿನ ಆ್ಯಂಗಲನ್ನು ಮೆಜರ್ಮೆಂಟ್ ಮಾಡುವಂಥ ವಿಧಾನಗಳು ಮತ್ತು ಮೆಜರ್ಮೆಂಟ್ ಮಾಡಲಿಕ್ಕೆ ಬಳಸುವಂತಹ ಡಿವೈಸ್ಗಳ ಬಗ್ಗೆ, ಇನ್ಸ್ಟ್ರೂಮೆಂಟ್ಗಳ ಬಗ್ಗೆ ತಿಳಿಸ್ಕೊಡ್ತೇನೆ. ಸೊ ಹಾಗಾದರೆ ಈ ದಿನದ ತರಗತಿಯ ನಮ್ಮ ಟಾಪಿಕ್ ಬಂದು ಥ್ರೆಡ್ ಮೆಜರ್ಮೆಂಟ್, ಅದರಲ್ಲೂ ಮೆಜರ್ಮೆಂಟ್ ಆಫ್ ಫ್ಲ್ಯಾಂಕ್ ಆ್ಯಂಗಲ್ ಆ್ಯಂಡ್ ಫಾರ್ಮ್. ಥ್ರೆಡ್ಡಿನ ಫ್ಲ್ಯಾಂಕ್ ಆ್ಯಂಗಲ್ ಮತ್ತು ಫಾರ್ಮನ್ನು ಮೆಜರ್ಮೆಂಟ್ ಮಾಡೋದು. ಸೊ ಈ ಒಂದು ವಿಷಯ ಏನಿದೆ ಇದು ಪಾರ್ಟ್ 5 ಆಗುತ್ತೆ. ಸೊ ಈ ಥ್ರೆಡ್ ಮೆಜರ್ಮೆಂಟಲ್ಲಿ ಬಹುಶಃ ಇದು ಕೊನೆಯ ಪಾರ್ಟ್ ಆಗುತ್ತೆ. ಇದಕ್ಕೆ ಥ್ರೆಡ್ಡಿನ ಮೆಜರ್ಮೆಂಟಿಗೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳನ್ನು ನಾನು ಥ್ರೆಡ್ ಪಾರ್ಟ್ 1ನಿಂದ ಪಾರ್ಟ್ 5ವರೆಗೂ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಥಿಯರಿ ಏನಿದೆ ಇದು ರಿಲೇಟೆಡ್ ಥಿಯರಿ ಫಾರ್ ಎಕ್ಸೈಸ್ 3.2.100ಗೆ ಸಂಬಂಧಪಟ್ಟಂಥ ಥಿಯರಿ ಆಗುತ್ತೆ. ಓಕೆ, ಹಾಗಾದರೆ ಇವತ್ತಿನ ಆಬ್ಜೆಕ್ಟಿವ್ಸ್ಗಳು ಯಾವ್ಯಾವುದು ಅಂತ ನೋಡೋಣ. ಸೊ ಮೊದಲನೇ ಆಬ್ಜೆಕ್ಟಿವ್ ಬಂದು ಮೆಥಡ್ ಆಫ್ ಚೆಕಿಂಗ್ ದ ಫ್ಲ್ಯಾಂಕ್ ಆ್ಯಂಗಲ್ ಆ್ಯಂಡ್ ಫಾರ್ಮ್ ಆಫ್ ದ ಎಕ್ಸ್ಟರ್ನಲ್ ಥ್ರೆಡ್. ಅಂದರೆ ಎಕ್ಸ್ಟರ್ನಲ್ ಥ್ರೆಡ್ಡಿನ ಫ್ಲ್ಯಾಂಕ್ ಆ್ಯಂಗಲ್ ಮತ್ತು ಫಾರ್ಮನ್ನು ಯಾವ ರೀತಿ ಚೆಕ್ ಮಾಡ್ತೀವಿ, ಹೇಗೆ ಚೆಕ್ ಮಾಡ್ತೀವಿ, ಯಾವ ಇನ್ಸ್ಟ್ರೂಮೆಂಟ್ಗಳನ್ನು ಬಳಸ್ತೀವಿ ಅನ್ನೋದನ್ನು ಈ ಮೊದಲನೇ ಆಬ್ಜೆಕ್ಟಿವಲ್ಲಿ ತಿಳಿಸ್ತೇನೆ. ಹಾಗೆಯೇ ಎರಡನೇ ಆಬ್ಜೆಕ್ಟಿವಲ್ಲಿ ಇಂಟರ್ನಲ್ ಥ್ರೆಡ್ಡಿನ ಫ್ಯೂಚರ್ಸನ್ನು ಚೆಕ್ ಮಾಡುವಂಥ ವಿಧಾನಗಳನ್ನು, ಅದರಲ್ಲೂ ಥ್ರೆಡ್ಡಿನ ಆ್ಯಂಗಲ್ ಮತ್ತು ಥ್ರೆಡ್ಡಿನ ಫಾರ್ಮನ್ನು ಯಾವ ರೀತಿ ಚೆಕ್ ಮಾಡ್ತೀವಿ ಅಂತ ತಿಳಿಸ್ಕೊಡ್ತೇನೆ. ಸೊ ಹಾಗಾದರೆ ಬನ್ನಿ ನಾವು 1 by 1 ಆಬ್ಜೆಕ್ಟಿವನ್ನು ನೋಡ್ತಾ ಹೋಗೋಣ. ಸೊ ಏನು ಮೊದಲನೇ ಆಬ್ಜೆಕ್ಟಿವ್ ಇದೆ, ಮೆಥಡ್ಸ್ ಆಫ್ ಚೆಕಿಂಗ್ ದ ಫ್ಲ್ಯಾಂಕ್ ಆ್ಯಂಗಲ್ ಆ್ಯಂಡ್ ಫಾರ್ಮ್ ಆಫ್ ದ ಎಕ್ಸ್ಟರ್ನಲ್ ಥ್ರೆಡ್. ಸೊ ಇಲ್ಲಿ ನಾವು ಎರಡು ಮೆಥಡ್ಗಳನ್ನು ಅಡಾಪ್ಟ್ ಮಾಡ್ಕೋತೀವಿ ಅಥವಾ ಎರಡು ಇನ್ಸ್ಟ್ರೂಮೆಂಟ್ಗಳನ್ನು ಯೂಸ್ ಮಾಡ್ತೀವಿ. ಒಂದು ಆಪ್ಟಿಕಲ್ ಪ್ರೊಫೈಲ್ ಪ್ರೊಜೆಕ್ಟರ್, ಮತ್ತೊಂದು ಟೂಲ್ ಮೇಕರ್ಸ್ ಮೈಕ್ರೋಸ್ಕೋಪ್. ಸೊ ಈ ಆಪ್ಟಿಕಲ್ ಪ್ರೊಫೈಲ್ ಪ್ರೊಜೆಕ್ಟರ್ ಏನಿದೆ, ಸೊ ಇದನ್ನು ಯೂಸ್ ಮಾಡಿ ನಾವು ಥ್ರೆಡ್ಡಿನ ಎಲಿಮೆಂಟ್ಸ್ಗಳನ್ನು ಚೆಕ್ ಮಾಡ್ತೀವಿ. ಹಾಗೆಯೇ ಟೂಲ್ ಮೇಕರ್ಸ್ ಮೈಕ್ರೋಸ್ಕೋಪನ್ನು ಸಹ ಬಳಸ್ತೇವೆ. ಸೊ ಈಗ ನಾವು ಈ ಆಪ್ಟಿಕಲ್ ಪ್ರೊಫೈಲ್ ಪ್ರೊಜೆಕ್ಟರನ್ನು ಯಾವ ರೀತಿ ಬಳಸ್ತೀವಿ, ಅದು ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾವೀಗ ತಿಳ್ಕೊಳ್ತಾ ಹೋಗೋಣ. ಸೊ ಈ ಚಿತ್ರದಲ್ಲಿ ಏನು ಗಮನಿಸ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ, ಸೊ ದಿಸ್ ಈಸ್ ಡಿವೈಸ್ ಆಫ್ ಆಪ್ಟಿಕಲ್ ಪ್ರೊಫೈಲ್ ಪ್ರೊಜೆಕ್ಟರ್. ಸೊ ಇದನ್ನು ಆಪ್ಟಿಕಲ್ ಪ್ರೊಜೆಕ್ಟರ್ ಅಂತಲೂ ಕೂಡ ಕರಿತೀವಿ ಅಥವಾ ಆಪ್ಟಿಕಲ್ ಪ್ರೊಫೈಲ್ ಪ್ರೊಜೆಕ್ಟರ್ ಅಂತಲೂ ಸಹ ಕರಿತೇವೆ. ಸೊ ಇದರ ಮುಖ್ಯವಾದ ಭಾಗಗಳನ್ನು ಗಮನಿಸೋದಾದರೆ ಒಂದು ಸ್ಕ್ರೀನ್ ಪ್ರೊಟ್ರಾಕ್ಟರ್ ಇದೆ ಮತ್ತು ಸ್ಟೇಜ್ ಗ್ಲಾಸ್ ಇದೆ. ಸೊ ಇಲ್ಲಿ ಯಾವ ವರ್ಕ್ ಪೀಸಿನ ಎಲಿಮೆಂಟ್ಸನ್ನು ಚೆಕ್ ಮಾಡಬೇಕು ಆ ವರ್ಕ್ ಪೀಸನ್ನು ಇಲ್ಲಿ ಪ್ಲೇಸ್ ಮಾಡಿ ಫಿಕ್ಸ್ ಮಾಡ್ಕೋತೀವಿ. ನೆಕ್ಸ್ಟು ಲೆನ್ಸ್ಗಳಿದ್ದಾವೆ, ಕಂಡೆನ್ಸರ್ ಲೆನ್ಸು ಮತ್ತು ಪ್ರೊಜೆಕ್ಟರ್ ಲೆನ್ಸ್ಗಳಿದ್ದಾವೆ. ಸೊ ಇಲ್ಲಿ
ಈ ಸ್ಕ್ರೀನ್ ಪ್ರೊಟೆಕ್ಟರ್ ಏನಿದೆ, ಈ ಸ್ಕ್ರೀನ್ ಪ್ರೊಟೆಕ್ಟರ್ ಮೇಲೆ 0 to 360 ಡಿಗ್ರಿ ಮಾರ್ಕಿಂಗ್ ಆಗಿರುತ್ತೆ. ಮತ್ತು ಈ ಸ್ಕ್ರೀನಲ್ಲಿ ಒಂದು ಹಾರಿಜಾಂಟಲ್ ಲೈನು ಮತ್ತೊಂದು ವರ್ಟಿಕಲ್ ಲೈನ್ ಇರುತ್ತೆ. ಸೊ ಈ ಎರಡು ಲೈನ್ಗಳು ಈ ಸ್ಕ್ರೀನನ್ನು 4 ಕ್ವಾಡ್ರೆಂಟ್ ಆಗಿ ಡಿವೈಡ್ ಮಾಡ್ತವೆ. ಮತ್ತು ಇದರ ಒಳಭಾಗದಲ್ಲಿ ಲೈಟ್ ಇಲ್ಯುಮಿನೇಷನ್ ಸೋರ್ಸ್ ಇರುತ್ತೆ. ಓಕೆ, ಇದಕ್ಕೆ ಯಾಕೆ ಈ ಆಪ್ಟಿಕಲ್ ಪ್ರೊಫೈಲ್ ಪ್ರೊಜೆಕ್ಟರ್ ಅಂತ ಕೊಟ್ಟಿದ್ದಾರೆ ಅಥವಾ ಆಪ್ಟಿಕಲ್ ಪ್ರೊಜೆಕ್ಟರ್ ಅಂತ ಕೊಟ್ಟಿದ್ದಾರೆ? ಸೊ ಸ್ನೇಹಿತರೆ, ಈ ಆಪ್ಟಿಕಲ್ ಅನ್ನೋ ಪದ ಏನಿದೆ, ಇಟ್ ರಿಲೇಟೆಡ್ ಟು ದ ಲೈಟ್ ಎನರ್ಜಿ ಅಥವಾ ಲೈಟ್. ಪ್ರೊಜೆಕ್ಟರ್ ಅಂತ ಹೇಳಿದರೆ ಎ ಡಿವೈಸ್ ವಿಚ್ ಪ್ರೊಜೆಕ್ಟ್ ಅನ್ ಇಮೇಜ್ ಆರ್ ಶಾಡೋ ಆಫ್ ಎನ್ ಆಬ್ಜೆಕ್ಟ್ ಆನ್ ಟು ಎ ಸ್ಕ್ರೀನ್. ಪ್ರೊಜೆಕ್ಟರ್ ಅಂದರೆ ಯಾವ ಡಿವೈಸು ಇಮೇಜ್ ಅಥವಾ ಶಾಡೋವನ್ನು ಸ್ಕ್ರೀನ್ ಮೇಲೆ ತೋರಿಸ್ತದೋ ಅದನ್ನು ಪ್ರೊಜೆಕ್ಟರ್ ಅಂತ ಕರಿತೀವಿ. ಸೊ ಇಲ್ಲಿ ಆಪ್ಟಿಕಲ್ ಅನ್ನೋ ಪದ ಏನಿದೆ, ಲೈಟನ್ನು ಸ್ಕ್ರೀನ್ ಮೇಲೆ ತೋರಿಸುವಂತಹ ಒಂದು ಸಾಧನವನ್ನು ಆಪ್ಟಿಕಲ್ ಪ್ರೊಜೆಕ್ಟರ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲ, ಆಪ್ಟಿಕಲ್ ಅಂದರೆ ಲೈಟು, ಪ್ರೊಜೆಕ್ಟರ್ ಅಂದರೆ ಸ್ಕ್ರೀನ್ ಮೇಲೆ ತೋರಿಸುವಂಥ ಸಾಧನ. ಸೊ ಅದರಿಂದ ಇದಕ್ಕೆ ಆಪ್ಟಿಕಲ್ ಪ್ರೊಫೈಲ್ ಪ್ರೊಜೆಕ್ಟರ್ನ ಹೆಸರು ಬಂದಿದೆ. ಹಾಗಾದರೆ ಇದು ಯಾವ ರೀತಿ ವರ್ಕ್ ಮಾಡ್ತದೆ, ಇದರ ಡೆಫಿನೇಷನ್ ಏನು ಅಂತ ನೋಡೋಣ. ಸೊ ಆಪ್ಟಿಕಲ್ ಪ್ರೊಫೈಲ್ ಪ್ರೊಜೆಕ್ಟರ್ ಈಸ್ ಎ ಡಿವೈಸ್ ಯೂಸ್ಡ್ ಟು ಮೆಜರ್ ದ ಎಲಿಮೆಂಟ್ಸ್ ಆಫ್ ಥ್ರೆಡ್ಸ್. ಸೊ ಈ ಒಂದು ಡಿವೈಸ್ ಏನಿದೆ, ಇದನ್ನು ಯೂಸ್ ಮಾಡಿ ನಾವು ಥ್ರೆಡ್ಡಿನ ಎಲ್ಲ ಎಲಿಮೆಂಟ್ಸ್ಗಳನ್ನು ಸಹ ಚೆಕ್ ಮಾಡ್ಬೋದು. ಗೊತ್ತಾಯ್ತಲ್ಲ. ಆದರೆ ಈ ದಿನದ ತರಗತಿಗೆ ನಾನು ಫ್ಲ್ಯಾಂಕ್ ಆ್ಯಂಗಲ್ಲು ಮತ್ತು ಫಾರ್ಮನ್ನು ಚೆಕ್ ಮಾಡೋದ್ರಿಂದ ಆ ಎರಡು ಎಲಿಮೆಂಟ್ಸ್ಗಳನ್ನು ಯಾವ ರೀತಿ ಚೆಕ್ ಮಾಡ್ತೀವಿ ಅನ್ನೋದಕ್ಕೆ ಮಾತ್ರ ನಾನು ಈ ಒಂದು ಪ್ರೊಫೈಲ್ ಪ್ರೊಜೆಕ್ಟರನ್ನು ಬಳಸ್ಕೋತಾ ಇದ್ದೀನಿ. ಓಕೆ, ಸೊ ಥ್ರೆಡ್ಸ್ ಬೈ ಯೂಸಿಂಗ್ ದ ಆಪ್ಟಿಕಲ್ ಪ್ರೊಜೆಕ್ಷನ್ ಮೆಥಡ್. ಅಂದರೆ ಇದು ಥ್ರೆಡ್ಡಿನ ಎಲಿಮೆಂಟ್ಸನ್ನು ಯಾವ ರೀತಿ ಚೆಕ್ ಮಾಡುತ್ತೆ ಅಂದರೆ ಬೈ ಯೂಸಿಂಗ್ ಆಪ್ಟಿಕಲ್ ಪ್ರೊಜೆಕ್ಷನ್ ಮೆಥಡ್. ಸೊ ಈಗ ನೋಡಿ ಸ್ನೇಹಿತರೆ, ನಾವು ಇದೇ ಥ್ರೆಡ್ಡಿನ ಎಲಿಮೆಂಟ್ಗಳನ್ನು ಸ್ಕ್ರೂ ಥ್ರೆಡ್ ಮೈಕ್ರೋಮೀಟ್ರಲ್ಲಿ ಯಾವ ರೀತಿ ಚೆಕ್ ಮಾಡ್ತೀವಿ ಅಂತ ನೋಡಿದ್ದೇವೆ. ಸೊ ಅಲ್ಲಿ ಏನಾಗುತ್ತೆ, ಮೆಕ್ಯಾನಿಕಲ್ ಕಾಂಪೊನೆಂಟ್ಸ್ ಇರುತ್ತೆ. ಓಕೆ, ಸೊ ಅಲ್ಲಿ ಮೆಜರ್ಮೆಂಟ್ ಮಾಡಲಿಕ್ಕೆ ಅಲ್ಲಿ ಒಂದು ಫೆಸಿಲಿಟಿಯನ್ನು ಕೊಟ್ಟಿರ್ತಾನೆ. ಅವುಗಳ ಸಹಾಯದಿಂದ ಅದು ವರ್ನಿಯರ್ ಇರ್ಬೋದು, ಮೈಕ್ರೋಮೀಟರ್ ಇರ್ಬೋದು, ಅಥವಾ ಸ್ಕ್ರೂ ಥ್ರೆಡ್ ಪ್ಲಗ್ ಗೇಜ್ಗಳು ಇರ್ಬೋದು, ಮತ್ತೊಂದಿರ್ಬೋದು. ಸೊ ಅಲ್ಲಿ ಮೆಕ್ಯಾನಿಕಲ್ ಕಾಂಪೊನೆಂಟ್ಸ್ ಇರುತ್ತೆ, ಒಂದಕ್ಕೊಂದಕ್ಕೆ ರಿಲೇಷನ್ಶಿಪ್ ಇರುತ್ತೆ, ಮಾರ್ಕಿಂಗ್ ಇರುತ್ತೆ, ಜೀರೋ ಇರುತ್ತೆ. ಸೊ ಆನಂತರ ಆ ಜೀರೋಕ್ಕೆ ರೆಫರೆನ್ಸ್ ಆಗಿ ಸ್ಲೈಡ್ ಆಗುವಂತಹ ಕಾಂಪೊನೆಂಟ್ಗಳಿರ್ತವೆ. ಅವನ್ನು ಬಳಸಿ ನಾವು ಥ್ರೆಡ್ಡಿನ ಎಲಿಮೆಂಟ್ಗಳನ್ನು ಚೆಕ್ ಮಾಡ್ತಾ ಇದ್ವಿ. ಎಲ್ಲಿ? ಮೆಕ್ಯಾನಿಕಲ್ ಮೆಜರಿಂಗ್ ಟೂಲ್ಸಲ್ಲಿ ಅಥವಾ ಇನ್ಸ್ಟ್ರೂಮೆಂಟ್ಸಲ್ಲಿ, ರೈಟ್. ಆದರೆ ಸೊ ಈ ಒಂದು ಡಿವೈಸ್ ಏನಿದೆ, ಇದು ಸಹ ಮೆಷರ್ಮೆಂಟನ್ನು ಮಾಡ್ತದೆ, ಥ್ರೆಡ್ಡಿನ ಎಲಿಮೆಂಟ್ಗಳನ್ನು ಮೆಜರ್ಮೆಂಟ್ ಮಾಡ್ತದೆ. ಯಾವ ಪ್ರಿನ್ಸಿಪಲನ್ನು ಯೂಸ್ ಮಾಡಿ ಮೆಜರ್ಮೆಂಟನ್ನು ಮಾಡುತ್ತೆ? ಬೈ ಯೂಸಿಂಗ್ ದ ಆಪ್ಟಿಕಲ್ ಪ್ರೊಜೆಕ್ಷನ್ ಮೆಥಡ್. ಸೊ ಇದು ಆಪ್ಟಿಕಲ್ ಪ್ರೊಜೆಕ್ಷನ್ ಮೆಥಡನ್ನು ಬಳಸಿ ನಮಗೆ ಥ್ರೆಡ್ಡಿನ ಎಲಿಮೆಂಟ್ಸನ್ನು ಮೆಜರ್ಮೆಂಟ್ ಮಾಡಲಿಕ್ಕೆ ಸಹಾಯವನ್ನು ಮಾಡುತ್ತೆ. ಹಾಗಾದರೆ ಆಪ್ಟಿಕಲ್ ಪ್ರೊಜೆಕ್ಷನ್ ಮೆಥಡ್ ಅಂದರೆ ಏನು? ಸೊ ಇದು ಆಪ್ಟಿಕಲ್ ಪ್ರೊಫೈಲ್ ಪ್ರೊಜೆಕ್ಟರ್ನ ವರ್ಕಿಂಗ್ ಪ್ರಿನ್ಸಿಪಲ್ ಆಗುತ್ತೆ. ಸೊ ಏನು ಅದು ಆಪ್ಟಿಕಲ್ ಪ್ರೊಜೆಕ್ಷನ್ ಮೆಥಡ್ ಅಂದರೆ ಏನಪ್ಪ ಅಂದರೆ ಅದರ ವರ್ಕಿಂಗ್ ಪ್ರಿನ್ಸಿಪಲನ್ನು ನಾವು ನೋಡೋಣ ಈಗ. ಸೊ ಇಲ್ಲಿ ಲೈಟ್ ಸೋರ್ಸ್ ಇದೆ, ಕಂಡೆನ್ಸರ್ ಲೆನ್ಸ್ ಇದೆ, ಹಾಗೆಯೇ ಪ್ರೊಜೆಕ್ಷನ್ ಲೆನ್ಸ್ ಇರುತ್ತೆ. ಸೊ ಇಲ್ಲೇ ಕಂಡೆನ್ಸರ್ ಲೆನ್ಸು, ಪ್ರೊಜೆಕ್ಷನ್ ಲೆನ್ಸು, ಆ ಥರ ಪ್ರೊಜೆಕ್ಷನ್ ಲೆನ್ಸ್ಗಳು ಕೂಡ ಇರ್ತವೆ. ಇದರೊಳಗಡೆ ಲೈಟ್ ಸೋರ್ಸು ಕೂಡ ಇರುತ್ತೆ. ಆನಂತರ ಸ್ಕ್ರೀನ್ ಇದೆ. ಸೊ ಇಲ್ಲಿ ಯಾವ ರೀತಿ ವರ್ಕ್ ಆಗುತ್ತಪ್ಪ ಅಂದರೆ, ಎ ಬೀಮ್ ಆಫ್ ಲೈಟ್ ಫ್ರಮ್ ದ ಲೈಟ್ ಸೋರ್ಸ್ ಪಾಸಸ್ ಥ್ರೂ ದ ಕಂಡೆನ್ಸರ್ ಲೆನ್ಸ್ and projection lens and an image will created on the screen. So ಇಲ್ಲಿ ಲೈಟ್ ಸೋರ್ಸಿಂದ ಒಂದು ಬೀಮ್ ಆಫ್ ಲೈಟು ಕಂಡೆನ್ಸರ್ ಲೆನ್ಸು ಪ್ರೊಜೆಕ್ಷನ್ ಲೆನ್ಸ್ ಮೂಲಕ ಪಾಸ್ ಆಗಿ ಸ್ಕ್ರೀನ್ ಮೇಲೆ ಒಂದು ಇಮೇಜನ್ನು ಕ್ರಿಯೇಟ್ ಮಾಡುತ್ತೆ, ಒಂದು ಶಾಡೋವನ್ನು, ಒಂದು ಲೈಟ್ ಇಮೇಜನ್ನು ಕ್ರಿಯೇಟ್ ಮಾಡುತ್ತೆ. ಈಗ ಇಲ್ಲಿ ಲೈಟ್ ಸೋರ್ಸು, ಕಂಡೆನ್ಸರ್ ಲೆನ್ಸು, ಪ್ರೊಜೆಕ್ಷನ್ ಲೆನ್ಸ್ ಮಧ್ಯೆ ಯಾವುದೇ ಆಬ್ಜೆಕ್ಟ್ಸ್ ಇಲ್ಲ ಅಂದರೆ ಏನು ಲೈಟ್ ಪ್ರೊಡ್ಯೂಸ್ ಆಗುತ್ತೆ ಆ ಲೈಟು ಈ ಲೆನ್ಸ್ಗಳ ಮೂಲಕ ಪಾಸ್ ಆಗಿ ಸ್ಕ್ರೀನ್ ಮೇಲೆ ಪ್ರೊಜೆಕ್ಟ್ ಆಗುತ್ತೆ.
ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ. ಇನ್ ಕೇಸ್ ಇನ್ ಬಿಟ್ವೀನ್ ಲೈಟ್ ಸೋರ್ಸ್ ಆ್ಯಂಡ್ ಕಂಡೆನ್ಸರ್ ಲೆನ್ಸ್ ಇಫ್ ಎ ವರ್ಕ್ ಪೀಸ್ ಈಸ್ ದೇರ್, ಇವೆರಡರ ಮಧ್ಯೆ ಏನೂ ಇಲ್ಲದೆ ಇರುವುದರ ಬದಲಾಗಿ ವರ್ಕ್ ಪೀಸ್ ಇದ್ದರೆ ಆ ವರ್ಕ್ ಪೀಸಿನ ಇಮೇಜು, ಆ ವರ್ಕ್ ಪೀಸಿನ ಶ್ಯಾಡೋ ಈ ಸ್ಕ್ರೀನ್ ಮೇಲೆ ಕ್ರಿಯೇಟ್ ಆಗುತ್ತೆ. ಸೊ ಯಾವಾಗ ಈ ವರ್ಕ್ ಪೀಸಿನ ಇಮೇಜು ಈ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೋ ಆ ಶ್ಯಾಡೋವನ್ನು, ಆ ಇಮೇಜನ್ನು ಯೂಸ್ ಮಾಡಿ ನಾವು ಥ್ರೆಡ್ಡಿನ ಎಲಿಮೆಂಟ್ಗಳನ್ನು ಮೆಷರ್ಮೆಂಟ್ ಮಾಡ್ತೀವಿ. ಗೊತ್ತಾಯ್ತಲ್ಲ? ಸೊ ಈ ಒಂದು ಅಂದರೆ ವರ್ಕ್ ಪೀಸಿನ ಇಮೇಜನ್ನು ಅಥವಾ ಶ್ಯಾಡೋವನ್ನು ಸ್ಕ್ರೀನ್ ಮೇಲೆ ಪ್ರೊಜೆಕ್ಟ್ ಮಾಡುವಂಥ ಒಂದು ಮೆಥಡ್ ಏನಿದೆ ಲೈಟನ್ನು ಬಳಸಿ, ಆ ಮೆಥಡನ್ನು ನಾವು ಆಪ್ಟಿಕಲ್ ಪ್ರೊಜೆಕ್ಷನ್ ಮೆಥಡ್ ಅಂತ ಕರಿತೀವಿ. ಸೊ ಬೈ ಯೂಸಿಂಗ್ ದಿಸ್ ಮೆಥಡ್ ವಿ ವಿಲ್ ಮೆಜರ್ ದ ಎಲಿಮೆಂಟ್ಸ್ ಆಫ್ ಥ್ರೆಡ್ಸ್. ಸೊ ಫಾರ್ ಪ್ರೊಜೆಕ್ಟಿಂಗ್ ದ ಜಾಬ್ ಇಮೇಜ್ ವಿ ವಿಲ್ ಯೂಸ್ ದ ಲೈಟ್ ಎನರ್ಜಿ. ಓಕೆ, ಸೊ ಈ ರೀತಿ ನಾವು ಈ ಒಂದು ಥ್ರೆಡ್ಡಿನ ಎಲಿಮೆಂಟ್ಸ್ಗಳನ್ನು ಇದನ್ನು ಯೂಸ್ ಮಾಡಿ ಮೆಜರ್ಮೆಂಟನ್ನು ಮಾಡ್ತೇವೆ. ಈಗ ಇದನ್ನು ಯಾವ ಥರ, ಈಗ ಇದರ ವರ್ಕಿಂಗ್ ಪ್ರಿನ್ಸಿಪಲ್ ಆಯಿತು. ಈಗ ಈ ಡಿವೈಸು ಆ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ. ಇಲ್ಲಿ ಯಾವ ರೀತಿ ನಾವು ಒಂದು ಎಲಿಮೆಂಟ್ಸ್ಗಳನ್ನು ಮೆಜರ್ಮೆಂಟ್ ಮಾಡ್ತೀವಿ ಅಂತ ನೋಡೋಣ. ದ ಪ್ರೊಫೈಲ್ ಆಫ್ ದ ಎಕ್ಸ್ಟರ್ನಲ್ ಸ್ಕ್ರೂ ಥ್ರೆಡ್ ಈಸ್ ಪ್ರೊಜೆಕ್ಟೆಡ್ ಆನ್ ದ ಸ್ಕ್ರೀನ್ ಇನ್ ಎ ಮ್ಯಾಗ್ನಿಫೈಡ್ ಫಾರ್ಮ್. ಈ ಥ್ರೆಡ್ಡಿನ ಪ್ರೊಫೈಲ್ ಏನಿದೆ ಅದನ್ನು, ಈ ಪ್ರೊಫೈಲನ್ನು ಸ್ಕ್ರೀನ್ ಮೇಲೆ ಪ್ರೊಜೆಕ್ಟ್ ಮಾಡ್ತೀವಿ. ಅದು ಯಾವ ರೀತಿ ಪ್ರೊಜೆಕ್ಟ್ ಮಾಡ್ತೀವಿ? ಇನ್ ಎ ಮ್ಯಾಗ್ನಿಫೈಡ್ ಫಾರ್ಮ್. ಇನ್ ಎ ಮ್ಯಾಗ್ನಿಫೈಡ್ ಫಾರ್ಮ್ ಅಂದರೆ ಚಿಕ್ಕದಾಗಿರುವಂಥ ಆಬ್ಜೆಕ್ಟನ್ನು ದೊಡ್ಡದಾಗಿ ಸ್ಕ್ರೀನ್ ಮೇಲೆ ಪ್ರೊಜೆಕ್ಟ್ ಮಾಡ್ತೀವಿ. ಓಕೆ, ಅದನ್ನು ನಾವು ಮ್ಯಾಗ್ನಿಫೈಡ್ ಫಾರ್ಮ್ ಅಂತ ಕರಿತೀವಿ. ಈ ಇನ್ಸ್ಟ್ರೂಮೆಂಟು ಯಾವ ರೀತಿ ಮ್ಯಾಗ್ನಿಫಿಕೇಷನ್ ಮಾಡುತ್ತೆ, ಯಾವ ಕ್ವಾಂಟಿಟಿ ಮೇಲೆ ಮ್ಯಾಗ್ನಿಫಿಕೇಷನ್ ಮಾಡುತ್ತೆ ಅಂದರೆ, ಈ ಜಾಬಿನ 5 ಟೈಮ್ಸಿಂದ 100 ಟೈಮ್ಸ್ವರೆಗೂ ಈ ಜಾಬಿನ ಸೈಜನ್ನು ಎನ್ಲಾರ್ಜ್ ಮಾಡಿ ನಮಗೆ ಮೆಷರ್ಮೆಂಟ್ ಮಾಡಲಿಕ್ಕೆ ಈ ಒಂದು ಡಿವೈಸು ಸಹಾಯವನ್ನು ಮಾಡುತ್ತೆ. ಗೊತ್ತಾಯ್ತಲ್ಲ? ದ ಪ್ರೊಫೈಲ್ ಆಫ್ ದ ಎಕ್ಸ್ಟರ್ನಲ್ ಸ್ಕ್ರೂ ಥ್ರೆಡ್ ಈಸ್ ಪ್ರೊಜೆಕ್ಟೆಡ್ ಆನ್ ದ ಸ್ಕ್ರೀನ್ ಇನ್ ಎ ಮ್ಯಾಗ್ನಿಫೈಡ್ ಫಾರ್ಮ್. ಓಕೆ, ಸೊ ನೆಕ್ಸ್ಟು ಇಲ್ಲಿ ಯಾವ ರೀತಿ ನಾವು ಈಗ ಆ್ಯಂಗಲನ್ನು, ಥ್ರೆಡ್ಡಿನ ಫಾರ್ಮನ್ನು ಚೆಕ್ ಮಾಡ್ತೀವಿ ಅಂತೇಳಿದರೆ, ದ ಸ್ಕ್ರೀನ್ ಲೈನ್ ಆ್ಯಂಡ್ ದ ಫ್ಲ್ಯಾಂಕ್ ಇಮೇಜಸ್ ಆರ್ ಆಕ್ಯುರೇಟ್ಲಿ ಅಲೈನ್ಡ್ ಆ್ಯಂಡ್ ದ ಆ್ಯಂಗಲ್ಸ್ ಆರ್ ಮೆಜರ್ಡ್. ಸೊ ಸ್ಕ್ರೀನ್ ಲೈನ್ ಅಂದರೆ ಇಲ್ಲಿ ನಾನು ಹೇಳಿದೆ ಒಂದು ಹಾರಿಜಾಂಟಲ್ಲು ಮತ್ತು ವರ್ಟಿಕಲ್ ಲೈನ್ಸ್ ಇದ್ದಾವೆ ಅಂತ. ಸೊ ಈ ಲೈನ್ಸನ್ನು ಇಮೇಜ್ಗೆ ಅಲೈನ್ ಮಾಡ್ತೀವಿ. ಇಮೇಜ್ಗೆ ಅಲೈನ್ಮೆಂಟನ್ನು ಮಾಡಿ ನಾವು ಆ್ಯಂಗಲ್ಗಳನ್ನು ಮೆಷರ್ಮೆಂಟ್ ಮಾಡ್ತೀವಿ. ಯಾವ ರೀತಿ? ಫಾರ್ ಎಕ್ಸಾಂಪಲ್, ಇಲ್ಲೇನು ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ. ಈಗ ನಾನು ಈ ಫ್ಲಾಂಕಿನ ಆ್ಯಂಗಲನ್ನು ಚೆಕ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ಥ್ರೆಡ್ಡಿನ ಇದೊಂದು ಫ್ಲಾಂಕು, ಮತ್ತೊಂದು ಥ್ರೆಡ್ಡಿನ ಮತ್ತೊಂದು ಫ್ಲಾಂಕು, ಇವೆರಡರ ಮಧ್ಯೆ ಇರುವಂಥ ಇನ್ಕ್ಲಿನೇಷನನ್ನು ನಾನು ಮೆಷರ್ಮೆಂಟ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ಓಕೆ, ಈಗ ನಾನು ಏನು ಮಾಡ್ತೀನಿ, ಈ ಒಂದು ಲೈನನ್ನು ಈ ಸರ್ಫೇಸ್ಗೆ, ಫ್ಲ್ಯಾಂಕ್ ಸರ್ಫೇಸ್ಗೆ ಅಲೈನ್ ಮಾಡಿ ಈ ರೀಡಿಂಗನ್ನು ಇನಿಷಿಯಲ್ ರೀಡಿಂಗ್ ಅಂತ ನೋಟ್ ಮಾಡ್ತೇನೆ. ಹಾಗೆಯೇ ಈ ಲೈನನ್ನು ಈ ಸರ್ಫೇಸ್ಗೆ ರೊಟೇಟ್ ಮಾಡ್ತೀನಿ. ಯಾಕಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ ಈ ಪ್ರೊಟೆಕ್ಟ್ರು ಏನಿದೆ, ಸ್ಕ್ರೀನ್ ಪ್ರೊಟೆಕ್ಟ್ರು, ಅದು ರೊಟೇಟಬಲ್ ಅಂತ. ಸೊ ಇಲ್ಲೇನಿತ್ತು ಲೈನು ಇನಿಷಿಯಲಿ, ಅದನ್ನು ಇಲ್ಲಿಗೆ ಮ್ಯಾಚ್ ಮಾಡ್ತೀನಿ. ಈಗ ಮತ್ತೊಂದು ರೀಡಿಂಗ್ ಬರುತ್ತೆ. ಸೊ ಅದು ಫೈನಲ್ ರೀಡಿಂಗ್ ಆಗುತ್ತೆ. ಈಗ ಆ್ಯಂಗಲ್ ಎಷ್ಟಾಗುತ್ತಪ್ಪ ಅಂದರೆ ಇನಿಷಿಯಲ್ ರೀಡಿಂಗ್ ಮೈನಸ್ ಫೈನಲ್ ರೀಡಿಂಗ್ ಆಗುತ್ತೆ. ಓಕೆ, ಈ ರೀತಿ ನಾವು ಥ್ರೆಡ್ಡಿನ ಆ್ಯಂಗಲನ್ನು ಅಥವಾ ಫ್ಲ್ಯಾಂಕ್ ಆ್ಯಂಗಲನ್ನು ಚೆಕ್ ಮಾಡ್ತೇವೆ. ಓಕೆ, ಸೊ ಈ ಅಲೈನ್ ಮಾಡಲಿಕ್ಕೆ ಈ ಒಂದು ಸ್ಕ್ರೀನ್ ಏನಿದೆ, ಪ್ರೊಟ್ರಾಕ್ಟರ್ ಏನಿದೆ, ಅದನ್ನು ಕೌಂಟರ್ ಕ್ಲಾಕ್ ವೈಸ್ ಬೇಕಾದರೂ ರೊಟೇಟ್ ಮಾಡ್ತೇವೆ, ಹಾಗೆಯೇ ಕ್ಲಾಕ್ ವೈಸ್ ಬೇಕಾದರೂ ರೊಟೇಟ್ ಮಾಡಿ ನಾವು ಥ್ರೆಡ್ಡಿನ ಫ್ಲ್ಯಾಂಕ್ ಸರ್ಫೇಸ್ಗೆ ಲೈನ್ಗಳನ್ನು ಅಲೈನ್ಮೆಂಟ್ ಮಾಡಿ ಮೆಷರ್ಮೆಂಟನ್ನು, ಆ್ಯಂಗಲ್ ಮೆಷರ್ಮೆಂಟನ್ನು ಮಾಡ್ತೇವೆ. ಸೊ ಇದರ ವರ್ಕಿಂಗ್ ಯಾವ ಥರ ಇರುತ್ತೆ ಆ್ಯಕ್ಚುಲಿ ಅಂತ ನೋಡೋಣ. ಸೊ ಗೊತ್ತಾಯ್ತಲ್ಲ ಈಗ ನಿಮಗೆ ಪ್ರೊಫೈಲ್ ಪ್ರೊಜೆಕ್ಟರ್ ಅಂದ್ರೇನು, ಆಪ್ಟಿಕಲ್ ಪ್ರೊಜೆಕ್ಷನ್ ಮೆಥಡ್ ಅಂದ್ರೇನು, ಯಾವ ರೀತಿ ಪ್ರೊಜೆಕ್ಷನ್ ಆಗುತ್ತೆ,
ಅಂದರೆ ಯಾವ ಮ್ಯಾಗ್ನಿಫೈಡ್ ಫಾರ್ಮಲ್ಲಿ ಪ್ರೊಜೆಕ್ಷನ್ ಆಗುತ್ತೆ, ಯಾವ ರೇಂಜಲ್ಲಿ ಆಗುತ್ತೆ, 5 ಟೈಮ್ಸಿಂದ 100 ಟೈಮ್ಸ್ವರೆಗೂ ಆಗುತ್ತೆ. ಮತ್ತು ಆ್ಯಂಗಲ್ಗಳನ್ನು ಯಾವ ರೀತಿ ಮೆಜರ್ಮೆಂಟ್ ಮಾಡ್ತೀವಿ ಅಂತಲೂ ಕೂಡ ಹೇಳಿದೆ. ಫ್ಲ್ಯಾಂಕ್ ಸರ್ಫೇಸ್ಗೆ ಲೈನ್ಗಳನ್ನು ಮ್ಯಾಚ್ ಮಾಡ್ತೀವಿ, 2 ಫ್ಲ್ಯಾಂಕ್ ಸರ್ಫೇಸ್ಗೆ ಅವೆರಡರ ಮಧ್ಯೆ ವ್ಯತ್ಯಾಸವನ್ನು ನಾವು ಆ್ಯಂಗಲನ್ನು ಕಂಡುಹಿಡಿತೀವಿ ಅಂತ. ಈಗ ನಾವು ಆ್ಯಕ್ಚುಲಾಗಿ ಯಾವ ರೀತಿ ಮೆಜರ್ಮೆಂಟನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದ್ಸರಿ ಈ ವಿಡಿಯೋವನ್ನು ನೀವು ನೋಡಿ. ಪ್ರೊಫೈಲ್ ಪ್ರೊಜೆಕ್ಟಲ್ಲಿ ಹಾಕೊಂಡಾಗ ನೋಡಿ ನಿಮಗೆ ರೀಡಿಂಗು ಅದೇ ದಿಸ್ ಮೈಕ್ರಾನಲ್ಲಿ ನಿಮಗೆ ಸಿಗುತ್ತೆ. ನಿಮಗೆ ಅಂದರೆ ಅದಿದೆ ರೊಟೇಟಬಲ್ ಇದು ಸ್ಕ್ರೀನ್, ಒಂದು ಕಾನ್ಸಿಕ್ಯೂಟಿವ್ ಥ್ರೆಡ್ ಅನದರ್ ಕಾನ್ಸಿಕ್ಯೂಟಿವ್ ಥ್ರೆಡ್ ಅಂತ ನಾವು ಏನು ಹೇಳ್ತೀವಿ. ಸೊ ಪಿಚ್ ಅಂದರೆ ಮೇಜರ್ ಡೈಯಿಂದ ಮೈನರ್ ಡೈಗೆ ಬಂದಾಗ 2.5 ಬರುತ್ತೆ. ಸೊ ನೋಡಿ ಇಲ್ಲಿ ಆಂಗಲ್ ಅನ್ನು ಯಾವ ರೀತಿ ಮೆಜರ್ಮೆಂಟ್ ಮಾಡೋದು ಅಂತ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ನೋಡಿ ಸ್ಕ್ರೀನ್ ಅನ್ನು ಯಾವ ರೀತಿ ರೊಟೇಟ್ ಮಾಡಬಹುದು ಅಂತ. ರೊಟೇಟಿಂಗ್ ಇತ್ತು ಓಕೆ, ನೋಡಿ ಈ ರೀತಿ ರೊಟೇಟ್ ಮಾಡಬಹುದು. ಬೇರೆ ಬೇರೆ ಥ್ರೆಡ್ಗೆ ಪಿಚ್ಕೊಂಡು ಬೇರೆ ಆಕ್ಮೀರ್ ಬೇರೆ ಇರುತ್ತೆ. ಓಕೆ, ಬೇರೆ ಬೇರೆ ಬರುತ್ತೆ. ನೋಡಿ ಇಲ್ಲಿ ಒಂದು ಲೈನು ಹಾರಿಜಾಂಟಲ್, ಮತ್ತೊಂದು ವರ್ಟಿಕಲ್ ಲೈನು ಈ ಫ್ಲ್ಯಾಂಕ್ ಸರ್ಫೇಸ್ಗೆ ಮ್ಯಾಚ್ ಆಗ್ತಾ ಇದೆ. ನೋಡಿ ಇಲ್ಲಿ ಮ್ಯಾಚ್ ಮಾಡಿದ್ದಾರೆ. ಸೊ ಆಂಗಲ್ ಏನಿದೆ ಒಂದ್ ಕಡೆ ಮ್ಯಾಚ್ ಆಯ್ತು, ಅದನ್ನ ಮತ್ತೊಂದು ಕಡೆ ಈ ಸರ್ಫೇಸ್ ಏನ್ ಮ್ಯಾಚ್ ಆಗ್ತಾ ಇದೆಯಲ್ಲ ಅದನ್ನ ಮತ್ತೊಂದು ಸರ್ಫೇಸ್ಗೆ ರೊಟೇಟ್ ಮಾಡಿದಾಗ ಅವೆರಡರ ಮಧ್ಯೆ ಆಂಗಲ್ದು ಡಿಫರೆನ್ಸ್ ಬರುತ್ತೆ. ಆ ಆಂಗಲ್ಲೇ ಥ್ರೆಡ್ಡಿನ ಆಂಗಲ್ ಆಗುತ್ತೆ. ಸೊ ಈ ರೀತಿ ನಾವು ಥ್ರೆಡ್ಗಳನ್ನ ಮೆಜರ್ಮೆಂಟ್ ಅನ್ನ ಮಾಡಬಹುದು. ಓಕೆ, ಸೊ ಈಗ ನೆಕ್ಸ್ಟ್ ನೋಡೋಣ. ನಾವೀಗ ಆಪ್ಟಿಕಲ್ ಪ್ರೊಜೆಕ್ಟರ್ ಅಂದರೆ ಏನು ಅದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಈಗ ನಮ್ಮ ಎರಡನೇ ಒಂದು ಆಬ್ಜೆಕ್ಟಿವ್ಗೆ ಹೋಗೋಣ. ಸೊ ಅದು ಇಂಟರ್ನಲ್ ಥ್ರೆಡನ್ನು ಯಾವ ರೀತಿ ನಾವು ಮೆಜರ್ಮೆಂಟನ್ನು ಮಾಡ್ತೇವೆ ಅಂತೇಳಿ. ಸೊ ಆ್ಯಕ್ಚುಲಿ ಇಂಟರ್ನಲ್ ಥ್ರೆಡನ್ನು ಮೆಜರ್ಮೆಂಟ್ ಮಾಡಲಿಕ್ಕೆ ನಾವು ರಿವರ್ಸ್ ಪ್ರಾಸೆಸನ್ನು ಮಾಡ್ತೇವೆ. ರಿವರ್ಸ್ ಪ್ರಾಸೆಸ್ ಅಂದ್ರೇನು? ಏನು ಇಂಟರ್ನಲ್ ಥ್ರೆಡ್ಸ್ ಇರುತ್ತೆ ಅದನ್ನು ಎಕ್ಸ್ಟರ್ನಲ್ ಥ್ರೆಡ್ ಆಗಿ ಕನ್ವರ್ಟ್ ಮಾಡ್ಕೋತೇವೆ. ಯಾವ ರೀತಿ ಕನ್ವರ್ಟ್ ಮಾಡ್ಕೋತೇವೆ ಅಂತೇಳಿದರೆ ಬೈ ಯೂಸಿಂಗ್ ಕ್ಯಾಸ್ಟಿಂಗ್ ಮೆಥಡ್. ಸೊ ಯಾವ ರೀತಿ ಅಂತೇಳಿ ಈಗ ನೋಡೋಣ. ಈಗ ಇಲ್ಲೊಂದು ವಿಡಿಯೋ ಇದೆ, ತಾವು ಗಮನಿಸ್ಬೋದು. ನೋಡಿ ಈಗ ಸೊ ಇಲ್ಲಿ ಕ್ಲೇ ತಗೊಂಡು ಈ ಇಂಟರ್ನಲ್ ಥ್ರೆಡ್ಗೆ ಇಂಪ್ರೆಷನ್ಗೆ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಕ್ಲೇ ಮೇಲೆ ಇಂಪ್ರೆಷನ್ನ ತಗೊಳ್ತಾ ಇದ್ದೀವಿ. ನೋಡಿ ಈಗ ಈ ಥ್ರೆಡ್ಡು ಆ ಇಂಟರ್ನಲ್ ಥ್ರೆಡ್ಡಿನ ಇಂಪ್ರೆಷನ್ ಇಲ್ಲಿ ಬಂದಿದೆ ಈ ಕ್ಲೇ ಮೇಲೆ. ಈಗ ಈ ಇಂಪ್ರೆಷನ್ ಏನು ಬಂತು ಅದನ್ನು ಯೂಸ್ ಮಾಡಿ ನಾವು ಥ್ರೆಡನ್ನು ಮೆಜರ್ಮೆಂಟ್ ಮಾಡ್ತೀವಿ. ಸೊ ಇಲ್ಲಿ ಈ ವಿಡಿಯೋದಲ್ಲಿ ನೀವೇನು ಗಮನಿಸಿದ್ರಿ ಇದು ಇಂಟರ್ನಲ್ ಥ್ರೆಡನ್ನು ಎಕ್ಸ್ಟರ್ನಲ್ ಥ್ರೆಡ್ ಆಗಿ ಮಾಡುವಂಥ ಒಂದು ವಿಧಾನ. ಅಂದರೆ ಯಾಕೆ ಹಿಂಗೆ ಮಾಡ್ತಾ ಇದ್ದೀವಪ್ಪ ಅಂತ ಹೇಳಿದರೆ ನಾವಲ್ಲಿ ಇದನ್ನು ಮೆಜರ್ಮೆಂಟ್ ಮಾಡೋಕ್ಕಾಗೋದಿಲ್ಲ. ಸೊ ಇಲ್ಲಿ ಏನು ಮಾಡ್ತೀವಿ ನಾವು, ಈ ಇಂಟರ್ನಲ್ ಥ್ರೆಡ್ ಏನಿದೆ ಇದನ್ನು ಅಲ್ಲಿ ಮೆಜರ್ಮೆಂಟ್ ಮಾಡುವಂತಹ ಇನ್ಸ್ಟ್ರೂಮೆಂಟ್ಗಳು ಅಥವಾ ಡಿವೈಸ್ಗಳು ಇಲ್ಲ ಅಂತ ಹೇಳಿದರೆ ಅದು ಅಷ್ಟು ಈಸಿ ಅಲ್ಲ. ಒಳಗಡೆ ಇಂಟರ್ನಲ್ಲಿ ಏನು ಎಲಿಮೆಂಟ್ಸ್ ಇದೆ ಅದನ್ನು ಚೆಕ್ ಮಾಡೋದು. ಹಾಗಾಗಿ ನಾವು ಇಂಟರ್ನಲ್ ಥ್ರೆಡನ್ನು ನಾನು ಈಗಾಗಲೇ ವಿಡಿಯೋದಲ್ಲಿ ತೋರಿಸ್ದಾಗೆ ಎಕ್ಸ್ಟರ್ನಲ್ ಥ್ರೆಡ್ ಆಗಿ ಕನ್ವರ್ಟ್ ಮಾಡ್ಕೋತೀವಿ, ಬದಲಾವಣೆಯನ್ನು ಮಾಡ್ಕೋತೀವಿ. ಸೊ ಈಗ ನಾನು ತೋರಿಸಿದಂಥ ವಿಡಿಯೋದಲ್ಲಿ ಕ್ಲೇಯನ್ನು ಯೂಸ್ ಮಾಡಿ ನಾನು ಎಕ್ಸ್ಟರ್ನಲ್ ಥ್ರೆಡ್ ಆಗಿ ಮಾಡಿಕೊಂಡೆ. ಸೊ ಕ್ಲೇದು ಡೈಮೆನ್ಷನಲ್ ಅಕ್ಯುರಸಿ ಸ್ಟೇಬಲ್ ಇರೋದಿಲ್ಲ. ನಾನು ಜಸ್ಟ್ ಆ ಥರ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ಆ ವಿಡಿಯೋದಲ್ಲಿ ತೋರಿಸ್ದೆ, ಯಾವ ಥರ ರಿವರ್ಸ್ ಮಾಡ್ತೀವಿ ಅಂತೇಳಿ. ಈಗ ಈ ಇಂಟರ್ನಲ್ ಥ್ರೆಡನ್ನು ಎಕ್ಸ್ಟರ್ನಲ್ ಥ್ರೆಡ್ ಆಗಿ ಮಾಡಲಿಕ್ಕೆ ನಾವೊಂದು ಪ್ರಾಸೆಸನ್ನು ಅಡಾಪ್ಟ್ ಮಾಡ್ಕೋತೀವಿ, ಅದನ್ನು ಕ್ಯಾಸ್ಟಿಂಗ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲೇನು ಮಾಡ್ತೀವಿ, ಹಿಯರ್ ವಿ ಹ್ಯಾವ್ ಟು ಪ್ರಿಫೇರ್ ಎ ಕ್ಯಾಸ್ಟ್ ಫ್ರಮ್ ದ ಥ್ರೆಡ್ ಆ್ಯಂಡ್ ಕಂಪೇರ್ ದ ಕ್ಯಾಸ್ಟ್ ಯೂಸಿಂಗ್ ಅನ್ ಆಪ್ಟಿಕಲ್ ಪ್ರೊಫೈಲ್ ಪ್ರೊಜೆಕ್ಟರ್. ಸೊ ಇಂಟರ್ನಲ್ ಥ್ರೆಡನ್ನು ಮೋಲ್ಡ್ ಥರ ಯೂಸ್ ಮಾಡಿ ಈ ಏನು ಕ್ಯಾವಿಟಿ ಇರುತ್ತೆ ಅದಕ್ಕೆ ನಾವು
ಮೋಲ್ಟನ್ ಮೆಟಲ್ಗಳನ್ನು ಅಥವಾ ಮೆಟೀರಿಯಲ್ಗಳನ್ನು ಲಿಕ್ವಿಡ್ ಫಾರ್ಮಲ್ಲಿ ಫಿಲ್ ಮಾಡಿ ಸಾಲಿಡಿಫೈ ಮಾಡಿ ಆ ಸಾಲಿಡ್ ಆದಂಥ ಆಬ್ಜೆಕ್ಟನ್ನು ತಗೊಂಡು ಮೆಷರ್ಮೆಂಟನ್ನು ಮಾಡಿ ಆ್ಯಕ್ಚುಲಾಗಿ ಈ ಥ್ರೆಡ್ಡಿನ ಎಲಿಮೆಂಟ್ಸ್ಗಳು ಯಾವ ರೇಂಜಲ್ಲಿದೆ, ಆ್ಯಕ್ಚುಯಲ್ ಸೈಜ್ ಏನಿದೆ ಅಂತೇಳಿ ಕನ್ಫರ್ಮ್ ಮಾಡ್ಕೋತೇವೆ. ಗೊತ್ತಾಯ್ತಲ್ಲ? ಸೊ ಇಂಟರ್ನಲ್ ಥ್ರೆಡ್ಗಳನ್ನು ಮೆಷರ್ಮೆಂಟ್ ಮಾಡಲಿಕ್ಕೆ ಕ್ಯಾಸ್ಟಿಂಗನ್ನು ಮಾಡ್ಕೋತೀವಿ, ಅದರಲ್ಲೂ ಥ್ರೆಡ್ ಕ್ಯಾಸ್ಟಿಂಗನ್ನು ಮಾಡ್ಕೋತೇವೆ. ಸೊ ಈಗ ಥ್ರೆಡ್ ಕ್ಯಾಸ್ಟಿಂಗನ್ನು ಮಾಡ್ಕೊಳ್ಳಿಕ್ಕೆ ನಾವು ಯಾವ ಮೆಟೀರಿಯಲ್ಗಳನ್ನು ಯೂಸ್ ಮಾಡ್ತೀವಿ. ನಾನೀಗ ವಿಡಿಯೋದಲ್ಲಿ ತೋರಿಸಿದ್ದು ಜಸ್ಟ್ ಅದು ನಿಮಗೆ ಒಂದು ಅಸಂಪ್ಷನ್ಗೆ ಯಾವ ರೀತಿ ರಿವರ್ಸ್ ಮಾಡ್ಕೋತೀವಿ ಅಂತ ಅಲ್ಲಿ ನಾನು ಕ್ಲೇಯನ್ನು ಯೂಸ್ ಮಾಡಿದ್ದೆ. ಈಗ ಇಲ್ಲಿ ಇಂಟರ್ನಲ್ ಥ್ರೆಡ್ಡನ್ನು ಎಕ್ಸ್ಟರ್ನಲ್ ಥ್ರೆಡ್ಡಾಗಿ ಮಾಡಲಿಕ್ಕೆ ನಾವು ಇಲ್ಲಿ ಯೂಸ್ ಮಾಡುವಂಥ ಮೆಟೀರಿಯಲ್ಗಳು ಡೆಂಟಲ್ ವ್ಯಾಕ್ಸ್ ಆಗಿರುತ್ತೆ ಅಥವಾ ಸೂಪರ್ ಫೈನ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಗಿರುತ್ತೆ. ಸೊ ಇದರಲ್ಲಿ ಇವೆರಡೂ ಮೆಟೀರಿಯಲಲ್ಲಿ ಯಾವುದರ ಒಂದು ಮೆಟೀರಿಯಲನ್ನು ತಗೊಂಡು ಅದನ್ನು ಲಿಕ್ವಿಡ್ ಸ್ಟೇಟಿಗೆ ಕನ್ವರ್ಟ್ ಮಾಡಿಕೊಂಡು ಇದರ ಒಳಗಡೆ ಪೋರ್ ಮಾಡ್ತೀವಿ. ಪೋರ್ ಮಾಡೋಕ್ಕೆ ಮೊದಲು ಆ ಕಡೆ ಮತ್ತು ಈ ಕಡೆ ಮೆಟಲ್ ಪೀಸಸ್ಸನ್ನು ಇಟ್ಟು ಆ ಲಿಕ್ವಿಡ್ ಹೊರಗಡೆ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಕ್ಲ್ಯಾಂಪ್ ಹಾಕಿ ಇಲ್ಲಿ ಲಾಕ್ ಮಾಡ್ಕೋತೀವಿ. ಸೊ ನೆಕ್ಸ್ಟು ಲಾಕ್ ಆದಮೇಲೆ ಆ ಒಂದು ಲಿಕ್ವಿಡನ್ನು ಒಳಗಡೆಗೆ ಪೋರ್ ಮಾಡ್ತೀವಿ. ಸೊ ಪೋರ್ ಮಾಡಿ ಅದು ಸಾಲಿಡ್ ಆದಮೇಲೆ ಸಾಲಿಡಿಫೈ ಆದಮೇಲೆ ಅದನ್ನು ಈ ರೀತಿ ಹೊರಗಡೆಗೆ ತಗೊಂಡು ನಾವು ಟೇಬಲ್ ಮೇಲೆ ಫಿಕ್ಸ್ ಮಾಡಿಕೊಂಡು, ಅಂದರೆ ಅದೇ ಸ್ಟೇಜ್ ಗ್ಲಾಸ್ ಅಂತ ನೋಡಿದ್ರಲ್ಲ ಪ್ರೊಫೈಲ್ ಪ್ರೊಜೆಕ್ಟ್ರಲ್ಲಿ, ಅಲ್ಲಿ ಇಟ್ಟು ನೋಡಿ ಈ ಇಂಟರ್ನಲ್ ಥ್ರೆಡ್ಡು ಎಕ್ಸ್ಟರ್ನಲ್ ಥ್ರೆಡ್ ಆಗಿ ಕನ್ವರ್ಟ್ ಆಯಿತು. ಅಂದರೆ ಅಲ್ಲಿ ಫೀಮೇಲ್ ಇದ್ದಿದ್ದು ಇಲ್ಲಿ ಮೇಲ್ ಥ್ರೆಡ್ ಮಾಡ್ಕೊಂಡಿದ್ದೀವಿ. ಸೊ ಈಗ ಈ ಥ್ರೆಡ್ಡಿನ ಎಲಿಮೆಂಟ್ಸನ್ನು ಮೆಷರ್ಮೆಂಟ್ ಮಾಡ್ತೀವಿ. ಇದೇನು ಮೆಷರ್ಮೆಂಟ್ ಆಗಿರುತ್ತೋ ಅದು ಇಂಟರ್ನಲ್ ಥ್ರೆಡ್ಡಿನ ಮೆಷರ್ಮೆಂಟ್ ಆಗಿರುತ್ತೆ. ಸೊ ಈ ರೀತಿ ನಾವು ಈ ಒಂದು ಇಂಟರ್ನಲ್ ಥ್ರೆಡ್ಡಿನ ಎಲಿಮೆಂಟ್ಸ್ಗಳನ್ನು ಮೆಷರ್ಮೆಂಟ್ ಮಾಡ್ತೇವೆ. ಓಕೆ, ಸೊ ನೆಕ್ಸ್ಟು ಮೈಕ್ರೋಸ್ಕೋಪ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೈಕ್ರೋಸ್ಕೋಪ್ ಅಂದ್ರೇನು? ಸೊ ಮೈಕ್ರೋ ಅಂದರೆ ಚಿಕ್ಕದು, ಸ್ಕೋಪ್ ಅಂದರೆ ಇನ್ವೆಸ್ಟಿಗೇಟ್ ಮಾಡೋದು ಅಂತ. ಅಂದರೆ ಚಿಕ್ಕ ಚಿಕ್ಕ ಒಂದು ಥ್ರೆಡ್ಡಿನ ಎಲಿಮೆಂಟ್ಸ್ಗಳು ಅಥವಾ ಯಾವುದೇ ಒಂದು ಆಬ್ಜೆಕ್ಟಿನ ವೆರಿ ಸ್ಮಾಲ್ ಆಬ್ಜೆಕ್ಟಿನ ಡೈಮೆನ್ಷನ್ಗಳನ್ನು ಮೆಷರ್ಮೆಂಟ್ ಮಾಡಲಿಕ್ಕೆ ಯೂಸ್ ಮಾಡುವಂಥ ಈ ಒಂದು ಡಿವೈಸನ್ನು ನಾವು ಮೈಕ್ರೋಸ್ಕೋಪ್ ಅಂತ ಕರಿತೀವಿ. ಓಕೆ, ಸೊ ಈ ಮೈಕ್ರೋಸ್ಕೋಪ್ ಏನಿದೆ ಇದನ್ನು ಸಹ ನಾವು ಥ್ರೆಡ್ಡಿನ ಎಲಿಮೆಂಟ್ಗಳನ್ನು ಮೆಷರ್ಮೆಂಟ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ಸೊ ಈ ಮೈಕ್ರೋಸ್ಕೋಪಿನ ಭಾಗಗಳು ಯಾವುವು, ಮುಖ್ಯವಾದ ಭಾಗಗಳು ಯಾವ್ಯಾವುದು ಅಂತ ನೋಡೋಣ. ಸೊ ಅಗೇನ್ ಇಲ್ಲಿ ಸ್ಟೇಜ್ ಗ್ಲಾಸ್ ಇದೆ, ಇಲ್ಲಿ ವರ್ಕ್ ಪೀಸನ್ನು ಪ್ಲೇಸ್ ಮಾಡ್ತೀವಿ. ಸೊ ಬಾಟಮ್ ಬೇಸ್ ಇದೆ. ಸೊ ಈ ಬೇಸ್ ಪೋರ್ಷನ್ ಇದೆ, ಇದರೊಳಗಡೆ ಇಲ್ಯುಮಿನೇಷನ್ ಆಗುವಂತಹ ಲೈಟನ್ನು ಪ್ರೊಡ್ಯೂಸ್ ಮಾಡುವಂತಹ ಒಂದು ಸೋರ್ಸನ್ನು, ಒಂದು ಒಂದು ಕಾಂಪೊನೆಂಟ್ಸ್ಗಳು ಇಲ್ಲಿರ್ತವೆ, ಲೈಟ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಅಲ್ಲಿಂದ ವರ್ಕ್ ಟೇಬಲ್ ವಿತ್ ಕ್ಯಾರೇಜ್ ಬರುತ್ತೆ. ಸೊ ಇದು ವರ್ಕ್ ಟೇಬಲು, ಇಲ್ಲಿ ಎಕ್ಸ್ ಡೈರೆಕ್ಷನಲ್ಲಿ ಮತ್ತು ವೈ ಡೈರೆಕ್ಷನಲ್ಲಿ ಲ್ಯಾಟ್ರಲ್ಲು ಮತ್ತು ಲಾಂಗಿಟ್ಯೂಡಿನಲ್ ಮೂವ್ಮೆಂಟ್ ಮಾಡಲಿಕ್ಕೆ ಮೈಕ್ರೋಮೀಟರ್ ಎಡ್ಡಿನ ಅರೇಂಜ್ಮೆಂಟ್ಸ್ ಇದೆ. ಇಲ್ಲಿ ಮೈಕ್ರೋಮೀಟರ್ ಪ್ರಿನ್ಸಿಪಲ್ ಮೇಲೇ ಇವು ವರ್ಕ್ ಆಗ್ತವೆ. ಸ್ಲೀವು, ತಿಂಬಲ್ಲು ಮತ್ತು ರ್ಯಾಚಸ್ ಸ್ಟಾಪ್ ಎಲ್ಲ ಇರುತ್ತೆ, ಇದರಲ್ಲೂ ಹಾಗೆ ಇರುತ್ತೆ. ಸೊ ಇವು ಇಲ್ಲೇನು ಜಾಬನ್ನ ಫಿಕ್ಸ್ ಮಾಡ್ಕೋತೀವಿ, ಜಾಬ್ಗೆ ಮೂಮೆಂಟನ್ನು ಕೊಡಲಿಕ್ಕೆ, ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಇವು ಹೆಲ್ಪ್ ಮಾಡ್ತವೆ. ಸೊ ಹಾಗೆಯೇ ಆಬ್ಜೆಕ್ಟ್ ಲೆನ್ಸ್ ಇದೆ, ಇಲ್ಲಿ ಐ ಲೆನ್ಸ್ ಇದೆ ಅಥವಾ ಐ ಪೀಸ್ ಇರುತ್ತೆ. ಓಕೆ, ಸೊ ವರ್ಕ್ ಟೇಬಲು, ಐ ಪೀಸು, ಆಬ್ಜೆಕ್ಟ್ ಲೆನ್ಸು ಮತ್ತು ಆಪ್ಟಿಕಲ್ ಹೆಡ್ ಇದೆ, ಕಾಲಮ್ ಇದೆ, ಇಲ್ಲಿ ಲಾಕಿಂಗ್ ಸ್ಕ್ರೂ ಇದೆ. ಸೊ ಇಲ್ಲಿ ಏನು ಹೆಡ್ ಇದೆ ಆಪ್ಟಿಕಲ್ ಹೆಡ್ಡು, ಇದನ್ನ ಡೌನ್ ಮತ್ತು ಅಪ್ ಆ್ಯಂಡ್ ಡೌನ್ ಮಾಡ್ಕೊಳ್ಳಿಕ್ಕೆ ಈ ಒಂದು ಸ್ಕ್ರೂ ಯೂಸ್ ಆಗುತ್ತೆ. ಸೊ ಇವು ಇಲ್ಲಿ ಬರುವಂತಹ ಮುಖ್ಯವಾದ ಭಾಗಗಳು. ಇಲ್ಲಿ ಲ್ಯಾಂಪ್ ಅಥವಾ ಲೈಟ್ ಸೋರ್ಸು, ಮಿರರು, ಓಕೆ ಇದಿದೆ. ಸೊ ಇದು ಯಾವ ರೀತಿ ವರ್ಕ್ ಆಗುತ್ತಪ್ಪ ಅಂದರೆ, ಸೊ ಲೈಟ್ ಏನು ಪ್ರೊಡ್ಯೂಸ್ ಆಗುತ್ತೆ, ದಟ್ ಲೈಟ್ಸ್ ವಿಲ್ ಮೂವ್ ಅಪ್ವರ್ಡ್ ಥ್ರೂ ದ ಆಬ್ಜೆಕ್ಟ್ and that light will produce the shadow. That shadow will be used by the inspector to measure the elements of the threaded component. ಸೊ ಇಲ್ಲೇನು ಲೈಟ್ ಪ್ರೊಡ್ಯೂಸ್ ಆಗುತ್ತೆ ಆ ಲೈಟು ಅಪ್ವರ್ಡ್ ಮೂವ್ ಆಗುತ್ತೆ, ಅದು ಆಬ್ಜೆಕ್ಟ್ನ ಪ್ರೊಫೈಲ್ ಮೇಲೂ ಕೂಡ ಪಾಸ್ ಆಗ್ತದೆ.
ಸೊ ಯಾವಾಗ ಲೈಟು ಆಬ್ಜೆಕ್ಟ್ನ ಪ್ರೊಫೈಲ್ ಮೇಲೆ ಪಾಸ್ ಆಗುತ್ತೋ ಅದರ ಆಬ್ಜೆಕ್ಟಿನ ಶ್ಯಾಡೋ ಇಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಸ್ಕ್ರೀನ್ ಮೇಲೆ. ನಾವಿಲ್ಲಿ ಐ ಪೀಸಿಂದ ಅಬ್ಸರ್ವ್ ಮಾಡಿ ಅದರ ಡೈಮೆನ್ಷನ್ಗಳನ್ನು ಈ ಒಂದು ಅರೇಂಜ್ಮೆಂಟ್ಸನ್ನು ಯೂಸ್ ಮಾಡಿ ಮೆಷರ್ಮೆಂಟ್ ಮಾಡುವಂಥ ಕೆಲಸನ ನಾವು ಮಾಡ್ತೇವೆ. ಓಕೆ, ಸೊ ದಿಸ್ ಆಲ್ಸೋ ಯೂಸ್ ಟು ಮೆಜರ್ ದ ಎಲಿಮೆಂಟ್ಸ್ ಆಫ್ ದ ಥ್ರೆಡ್. ಸೊ ಈಗ ಇದರ ರೀಡಿಂಗ್ ಅಕ್ಯುರಸಿ ಏನಿದೆ ಅದು 10 ಮೈಕ್ರಾನ್ಸ್ವರೆಗೂ ಇರುತ್ತೆ, ಅಂದರೆ 0.01ವರೆಗೂ ಇರುತ್ತೆ. ಸೊ ದಿಸ್ ಅಕ್ಯುರಸಿ, dimensional accuracy depends upon the screw gauge or micrometer accuracy. So if this is manufactured to 1 micron, the reading accuracy may be up to 1 micron. So ಇದರ accuracy 0.01 mm ಇರುತ್ತೆ, ಅಂದರೆ ಅದು 10 ಮೈಕ್ರಾನ್ಸ್ ಆಗಿರುತ್ತೆ. ಇದು ಈ ಡೈಮೆನ್ಷನ್ಗಳನ್ನು, ಡಯಾಮೀಟರ್ಗಳನ್ನು, ಥಿಕ್ನೆಸ್ಗಳನ್ನು ಮೆಷರ್ಮೆಂಟ್ ಮಾಡಲಿಕ್ಕೆ ನಮಗೆ ಇದು ಯೂಸ್ ಆಗ್ತದೆ. ಪ್ರೊಜೆಕ್ಷನಲ್ ಅಕ್ಯುರಸಿ ಅಂತ ಬರುತ್ತೆ, ಅದು 0.05 ಇಂದ 0.075% ಕೂಡ ನಮಗೆ ಒಂದು ಅಕ್ಯುರಸಿ ಇರುವಂತಹ ಒಂದು ಈ ಇನ್ಸ್ಟ್ರೂಮೆಂಟ್ಗಳು ನಮಗೆ ಸಿಗ್ತವೆ. ಸೊ ಈ ಒಂದು ಇನ್ಸ್ಟ್ರೂಮೆಂಟ್ ಏನಿದೆ ಇದು ಟೂಲ್ ಮೇಕರ್ಸ್ ಮೈಕ್ರೋಸ್ಕೋಪ್ ಅಂತಲೂ ಕೂಡ ಕರಿತೀವಿ. ಯಾಕೆಂದರೆ ತುಂಬ ಅಕ್ಯುರೇಟ್ ಇರುವಂತಹ ಸಣ್ಣ ಸಣ್ಣ ಕಾಂಪೊನೆಂಟ್ಗಳ ಡೈಮೆನ್ಷನ್ಗಳನ್ನು, ಥ್ರೆಡೆಡ್ ಎಲಿಮೆಂಟ್ಸ್ಗಳನ್ನು ಮೆಷರ್ಮೆಂಟ್ ಮಾಡಲಿಕ್ಕೆ ನಾವು ಈ ಒಂದು ಮೈಕ್ರೋಸ್ಕೋಪನ್ನು ಯೂಸ್ ಮಾಡ್ತೇವೆ. ಓಕೆ, ಸೊ ಇದು ಮೈಕ್ರೋಸ್ಕೋಪ್ ಬಗ್ಗೆ ಇರುವಂತಹ ಮಾಹಿತಿಗಳು. ಸೊ ಈಗ ಇಲ್ಲಿವರೆಗೂ ಈ ತರಗತಿನಲ್ಲಿ ನಾನು ನಿಮಗೆ ತಿಳಿಸಿದಂಥ ಎಲ್ಲ ವಿಷಯಗಳನ್ನು ಮತ್ತೊಮ್ಮೆ ರೀಕಾಲ್ ಮಾಡೋಣ. ಮೆಥಡ್ ಆಫ್ ಚೆಕಿಂಗ್ ದ ಫ್ಲ್ಯಾಂಕ್ ಆ್ಯಂಗಲ್ ಆ್ಯಂಡ್ ಫಾರ್ಮ್ ಆಫ್ ಎಕ್ಸ್ಟರ್ನಲ್ ಥ್ರೆಡ್. ಸೊ ಬೈ ಯೂಸಿಂಗ್ ದ ಆಪ್ಟಿಕಲ್ ಪ್ರೊಫೈಲ್ ಪ್ರೊಜೆಕ್ಟರನ್ನು ಬಳಸ್ತೇವೆ ಮತ್ತು ಮೈಕ್ರೋಸ್ಕೋಪನ್ನು ಬಳಸ್ತೇವೆ. ಸೊ ಈ ಆಪ್ಟಿಕಲ್ ಪ್ರೊಫೈಲ್ ಪ್ರೊಜೆಕ್ಟರನ್ನು ಯೂಸ್ ಮಾಡಿ ಯಾವ ರೀತಿ ನಾವು ಮೆಷರ್ಮೆಂಟ್ ಮಾಡ್ತೀವಿ, ಆಪ್ಟಿಕಲ್ ಪ್ರೊಫೈಲ್ ಪ್ರೊಜೆಕ್ಟರ್ ಅಂದರೆ ಏನು, ಅದು ಆಪ್ಟಿಕಲ್ ಪ್ರೊಜೆಕ್ಷನ್ ಮೆಥಡ್ ಅಂದರೆ ಏನು, ಯಾವುದು ಅದರದ್ದು ವರ್ಕಿಂಗ್ ಪ್ರಿನ್ಸಿಪಲ್ಲು, ಯಾವ ಮುಖ್ಯವಾದ ಭಾಗಗಳಿದ್ದಾವೆ, ಸೊ ಅದು ಯಾವ ರೀತಿ ನಮಗೆ ಥ್ರೆಡೆಡ್ ಎಲಿಮೆಂಟ್ಸ್ಗಳನ್ನು ಮೆಷರ್ಮೆಂಟ್ ಮಾಡಲಿಕ್ಕೆ ಸಹಾಯವನ್ನು ಮಾಡುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಹಾಗೆಯೇ ಇಂಟರ್ನಲ್ ಥ್ರೆಡನ್ನು ಯಾವ ರೀತಿ ಮೆಷರ್ಮೆಂಟ್ ಮಾಡ್ತೀವಿ, ಇಂಟರ್ನಲ್ ಥ್ರೆಡನ್ನು ಎಕ್ಸ್ಟರ್ನಲ್ ಥ್ರೆಡ್ ಆಗಿ ಕನ್ವರ್ಟ್ ಮಾಡ್ಕೋತೇವೆ. ಸೊ ಅದನ್ನು ಕ್ಯಾಸ್ಟಿಂಗ್ ಪ್ರೋಸೆಸ್ಸಲ್ಲಿ ಮಾಡ್ತೇವೆ. ಆನಂತರ ಅದನ್ನ ಯಾವ ರೀತಿ ಎಕ್ಸ್ಟರ್ನಲ್ ಥ್ರೆಡನ್ನು ಮೆಷರ್ಮೆಂಟ್ ಮಾಡ್ತೀವೋ ಹಾಗೆಯೇ ಪ್ರೊಫೈಲ್ ಪ್ರೊಜೆಕ್ಟರನ್ನು ಯೂಸ್ ಮಾಡಿ ಮೆಷರ್ಮೆಂಟನ್ನು ಮಾಡ್ತೇವೆ. ಸೊ ಈ ಥ್ರೆಡ್ಡಿನ ಎಲಿಮೆಂಟ್ಸ್ಗಳನ್ನು ಚೆಕ್ ಮಾಡಲಿಕ್ಕೆ ಮತ್ತೊಂದು ಇನ್ಸ್ಟ್ರೂಮೆಂಟ್ ಇದೆ, ಅದು ಮೈಕ್ರೋಸ್ಕೋಪ್. ಯಾವ ರೀತಿ ಮೈಕ್ರೋಸ್ಕೋಪ್ ಮ್ಯಾನುಫ್ಯಾಕ್ಚರ್ ಆಗಿದೆ, ಅದು ಯಾವ ರೀತಿ ಆಪ್ಟಿಕಲ್ ಒಂದು ಎಲಿಮೆಂಟನ್ನು ಯೂಸ್ ಮಾಡ್ತದೆ, ಲೈಟನ್ನು ಯೂಸ್ ಮಾಡಿ ಯಾವ ರೀತಿ ಶಾಡೋ ಅಥವಾ ಇಮೇಜನ್ನು ಸ್ಕ್ರೀನ್ ಮೇಲೆ ಪ್ರೊಜೆಕ್ಟ್ ಮಾಡುತ್ತೆ ಅಂತ ನಾನು ತಿಳಿಸ್ಕೊಟ್ಟಿದ್ದೇನೆ. ಅದರ ಮುಖ್ಯವಾದ ಭಾಗಗಳು ಯಾವ್ಯಾವುದಿದ್ದಾವೆ ಮತ್ತು ಯಾವ ರೀತಿ ಮೆಷರ್ಮೆಂಟನ್ನು ನಾವು ಅದರಲ್ಲಿ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವಿಷ್ಟು ಈ ದಿನದ ತರಗತಿಯ ಮುಖ್ಯವಾದ ವಿಷಯಗಳು. ಇದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಅನುಮಾನಗಳಿದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ಅನುಮಾನಗಳನ್ನು ಬಗೆಹರಿಸ್ತೇನೆ. ಇಲ್ಲಿವರೆಗೂ ನನ್ನ ತರಗತಿಯನ್ನು ಕೇಳಿದ್ದಕ್ಕೆ ತಮಗೆಲ್ಲರಿಗೂ ವಂದಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್.